ಮಾನ, ನನಗೇನು ಬೇಕು ಏನು ಬೇಡ ಅಂತ ಎಲ್ಲ ನೀನೇ ನೋಡ್ಕೋತಿ. ನನಗೋಸ್ಕರ ಎಷ್ಟು ಶ್ರಮ ಪಡ್ತಿ. ನೀನು ನನಗೆ ಸಿಕ್ಕಿರೋ ವರ. ರೀ, ಒಬ್ರು ಹೆಂಡ್ರಾಗಿ ನಾನು ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ ಆಟಯ್ಯ. ನೋಡು ಮಾನ, ಒಬ್ಬ ಗಂಡಸ್ಗೆ ಒಂದು ಹೆಣ್ಣು ಜೊತೆ ಆಗಿದ್ರೆ ಅವನ ಜೀವನ ಚೆಂದಾಗಿರ್ಬೋದು. ಇಲ್ಲಿವರೆಗೂ ನಾನು ಪ್ರಾಮಾಣಿಕವಾಗಿ ಎಕ್ಸಾಮ್ ಬರ್ತಿದ್ದೀನಿ ಮೇಡಮ್. ಏನಾಯ್ತು ಮೇಡಮ್? ಕಾಪಿ ಹೊಡೆದು ಸಿಕ್ಕಾಕೊಂಡಿದ್ದಾರೆ. ಅಯ್ಯೋ ಇಲ್ಲ ಮೇಡಮ್, ನನ್ನ ಕೆಲಸ ಮಾಡೋಳಲ್ಲ ಮೇಡಮ್. ನೋಡು, ಈ ತರ ಕಣ್ಣೀರ್ಗೆಲ್ಲ ನಾನು ಬಗ್ಗೋದಿಲ್ಲ. ಕಣ್ಣಾರೆ ನೋಡಿರೋದ್ನ ನೀನ್ ಸುಳ್ಳು ಅಂತ ಹೇಳಕ್ ಬರ್ಬೇಡ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು. ಯಾರಮ್ಮ ನೀವು? ನಮ್ ದಾರಿಗೆ ಯಾಕೆ ಅಡ್ಡ ನಿಂತಿದ್ದೀರಾ? ನಿಮ್ನೆ ಕೇಳ್ತಿರೋದು. ನಾನು ಇವಳ ಅಮ್ಮಮ್ಮ, ಇವನು ನನ್ನ ಮೊಮ್ಮಗ, ಮತ್ತೆ ಇವನು ಇವಳ ಗಂಡ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ನಮ್ಮನ್ ಭಯ ಪಡಿಸ್ತಿದ್ದೀರಾ? ನಾವ್ ಯಾಕೆ ನಿಮ್ಮನ್ನ ಭಯ ಪಡ್ಸೋಣ ಮೇಡಮ್? ಇವಳನ್ನ ಪರೀಕ್ಷೆ ಬರ್ದಂಗೆ ಯಾಕೆ ತಡಿತಾ ಇದೀರಾ ಅಂತ ಕೇಳ್ತಾ ಇದೀವಿ ಅಷ್ಟೇ. ರೀ, ಕಾಪಿ ಚೀಟಿ ಇಟ್ಕೊಂಡು ಎಕ್ಸಾಮ್ ಬರೀತಿದ್ರೆ ಅದನ್ನ ನೋಡ್ಕೊಂಡು ನಾವು ಸುಮ್ನೆ ಇರ್ಬೇಕಾ? ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಲೇಬೇಕು. ಅಷ್ಟಕ್ಕೂ ಇದನ್ನೆಲ್ಲ ಕೇಳೋದಕ್ ನೀವ್ಯಾರು? ಏನೇ ನನ್ನ ಯಾರು ಅಂತ ಕೇಳ್ತಾ ಇದೀಯಾ? ನಾನ್ ಯಾರು ಗೊತ್ತೇ? ಯಾರು? ನಾನು ಈ ತಾಲೂಕಿನ ನಮ್ಮೋ ಪಯ್ಯನ ಹೆಸರು ಮಾತ್ರ ಎತ್ತಬೇಡ, ಇದರಿಂದ ದೊಡ್ಡ ಸುದ್ದಿ ಆಗೋಯ್ತದೆ. ಹೌದಲ್ವೇ? ಅಯ್ಯೋ, ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡ್ಲಿಲ್ಲ. ನಾನು ಭಾಗಿರಥಿ ಕೆಂಪೇಗೌಡ್ರಿ ಎಂಡ್ರು. ಕೆಂಪೇಗೌಡ್ರು ಯಾರು? ಕೆಂಪೇಗೌಡ್ರು ಅಂತಂದ್ರೆ ನ್ಯಾಯ, ನೀತಿ, ಸತ್ಯ, ಧರ್ಮಕ್ಕೆ ಇಡೀ ತಾಲೂಕಲ್ಲೇ ಹೆಸರು ಮಾಡಿರೋರು. ಅಂತವ್ರ ಮನೆಯೊಳಗಿ ಕಾಪಿ ಹೊಡೆದಾಳೆ, ಸಾಧ್ಯವೇ ಇಲ್ಲ. ಸಬ್ಬಾಸ್ವೆ ಮೊಮ್ಮಗನೆ, ಸರಿಯಾಗಿ ಹೇಳಿದೆ. ನೋಡಿ, ನಾನೇ ಅವಳ ಕಾಲತ್ರ ಬಿದ್ದಿರೋ ಕಾಪಿ ಚೀಟಿನ ಎತ್ಕೊಂಡಿದೀನಿ. ಇದಕ್ಕಿಂತ ಸಾಕ್ಷಿ ನಿಮ್ಗೇನ್ ಬೇಕು? ರೀ ಮೇಡಮ್ ಅವ್ರೆ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡುವಂತ ಐಕಳಿಗೆ ಪಾಠ ಮಾಡೋ ಗುರುಗಳಾಗಿ ಈಗ ಸಾಕ್ಷಿ ಸಿಕ್ಕದೆ ಅಂತ ನೀವೇ ಆತರ ಪಟ್ರೆ ಹೆಂಗ್ ಹೇಳಿ? ನೀವ್ ಹೇಳೋ ಪಾಠಕ್ಕೆ ಏನ್ ಅರ್ಥ ಇದ್ದಿತ್ತು ಅಂತೀನಿ. ನೋಡಿ, ನೀವ್ ಹೇಳ್ದಂಗೆ ಆ ಚೀಟಿ ಎಲ್ಲ ಅವಳು ಕಾಲ ಹತ್ರನೇ ಸಿಕ್ಕಿರ್ಬೋದು. ಹಂಗ ಮಾತ್ರಕ್ಕೆ ಅವನ್ನೆಲ್ಲ ಇವಳೆ ತಂದ್ಲು ಅಂತ ಅದೇನ್ ತೀರ್ಮಾನ ಮಾಡ್ಬಿಟ್ರಿ? ಆಯ್ತು ಮೇಡಮ್ ನವ್ರೆ, ನಿಮ್ ಮಾತಿಗೆ ಬರ್ತೀವಿ. ಅವಳೇನಾದ್ರೂ ಕಾಪಿ ಚೀಟಿ ಇಟ್ಕೊಂಡ್ ಬರಿಬೇಕಾದ್ರೆ ನೀವೇನಾದ್ರೂ ಇಟ್ಕೊಂಡ್ರಾ? ಇಲ್ಲ. ಮತ್ತೆ ಆ ಚೀಟಿ ಎಲ್ಲ ಇವಳದೆಯ ಅಂತ ಹೆಂಗ್ ನಿರ್ಧಾರ ಮಾಡಿದ್ರಿ? ಅಂದ್ಮ್ಯಾಕೆ ಅವಳು ಭವಿಷ್ಯದ ಮೇಲೆ ಯಾಕೆ ಹೊಡಿತೀರಾ? ನೋಡಿ ಅಮ್ಮ, ಈ ಚೀಟಿ ಅವಳ ಕಾಲತ್ರನೇ ಬಿದ್ದಿರ್ಬೇಕಾದ್ರೆ ಅದನ್ನ ಅವಳು ತಂದಿಲ್ಲ ಅಂತ ನೀವ್ ಹೇಗ್ ಹೇಳ್ತೀರಾ? ನಿಮ್ ಮಾತು ದಿಟ್ವಯ್ಯ. ಈಗ ನಾನ್ ತಂದಿಲ್ಲ ಅಂತವ ಅವಳು ಸಾಕ್ಷಿ ಕೊಡಕ್ ಆಗಕ್ಕಿಲ್ಲ. ಹಂಗೆಯ ಇವಳು ತಂದಿದ್ದಾಳೆ ಅಂತ ನೀವು ಸಾಕ್ಷಿ ತೋರ್ಸಕ್ ಆಗಕ್ಕಿಲ್ಲ. ನೋಡಿ, ಪ್ರತಿಯೊಂದಕ್ಕೂ ಸಾಕ್ಷಿ ಹುಡ್ಕಕ್ ಆಗಲ್ಲ. ಹಂಗಂದ್ಬಿಟ್ರೆ ಈ ಮಗಿ ಜೀವನ ಏನಾಗ್ಬೇಕು ಅಂತೀನಿ. ಮತ್ತೆ ನಾವ್ ಈ ಕೆಲಸ ಮಾಡೋದ್ ಬಿಟ್ಟು ಬೇರೆ ಇನ್ನೇನ್ ಮಾಡೋದಕ್ ಸಾಧ್ಯ? ಹಾ, ಪರೀಕ್ಷೆ ಮಾಡಿ. ಇವತ್ತು ಯಾ ವಿಷಯದ ಬಗ್ಗೆ ಪರೀಕ್ಷೆ ಇತ್ತೋ ಆ ವಿಷಯದ ಬಗ್ಗೆ ಪ್ರಶ್ನೆ ಕೇಳಿ ಅವಳು ದಿಟ್ಟವಾಗಿ ಪ್ರಾಮಾಣಿಕವಾಗಿ ಓದ್ಕೊಂಡು ಬಂದಿದ್ರೆ
ನೀವ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟೇ ಕೊಡ್ತಾಳೆ. ಇಲ್ದೆ ಹೋದ್ರೆ ನೀವ್ ಹೇಳಿದ್ದೆ ದಿಟ ಅಂತ ಒಪ್ಕೊಳ್ಳೋಣ. ಆಗ ನಿಮ್ ಸಮಯ ಹಾಳು ಮಾಡಿದ್ದಕ್ಕೆ ನಾನ್ ನಿಮ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀವ್ನಿ. ಇವಳು ತಪ್ಪು ಮಾಡಿಲ್ಲ ಅಂತ ಗೊತ್ತಾದ್ರೆ ಇವಳಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡ್ಕೊಡಿ. ಇದು ಅಮ್ಮಮ್ಮ ಮಾತು ಅಂತಂದ್ರೆ ಸರಿಯಾದ ಪಾಯಿಂಟ್ ಹಿಡ್ದ ನೋಡು. ನಮ್ಮಮ್ಮಮ್ಮ ಹೇಳ್ದಂಗ್ ಮಾಡಿ, ಅವಾಗ ಸತ್ಯ ಏನು ಅಂತ ನಿಮ್ಗೆ ಅರ್ಥ ಆಯ್ತದೆ. ಇವ್ರು ಹೇಳ್ತಿರೋದು ಸರಿಯಾಗೇ ಇದೆ. ನಾವು ತಗೊಳ್ಳೋ ತೀರ್ಮಾನದಿಂದ ಈ ಹುಡುಗಿ ಭವಿಷ್ಯ ಹಾಳಾಗೋದ್ ಬೇಡ. ನೀನ್ ಇದಕ್ಕೆಲ್ಲ ರೆಡಿ ಇದ್ದೀಯಾ? ಇದ್ಯಾ? ಹ್ಞೂ ಮೇಡಮ್, ನಾನು ರೆಡಿ ಇದ್ದೀನಿ. ಏನು ಈಗೇನ್ ಮಾಡಕ್ ಬಂದಿದ್ದಿ? ಅದು ನಿಮ್ ಕುಟೆ ವಸಿ ಮಾತಾಡ್ಬೇಕಿತ್ತು. ಸರಿ, ಅದೇನ್ ವಿಚಾರ ಹೇಳು. ಏನಿಲ್ಲ ಗೌಡ್ರೆ, ನಾನು ಆಸೆ ಪಟ್ಟಂಗೆ ಎಕ್ಸಾಮ್ ಬರೆಯಕ್ ಕರ್ಕೊಂಡು ಹೋದ್ರಿ ಅಲ್ವೇ, ಥ್ಯಾಂಕ್ ಯು ಗೌಡ್ರೆ. ಆಮೇಲೆ ನೀವು ನನ್ನ ಜೊತೆ ಇಲ್ದೆ ಹೋಗಿದ್ರೆ ಯಾವುದೇ ಕಾರಣಕ್ಕೂ ನಾನು ಎಕ್ಸಾಮ್ ಬರೆಯಕ್ಕೆ ಆಯ್ತಾ ಇರ್ಲಿಲ್ಲ. ಅದಕ್ಕೆ ಇನ್ನೊಂದು ದೊಡ್ಡ ಥ್ಯಾಂಕ್ಸ್. ಆಮೇಲೆ ನನ್ನ ಹೊತ್ತಾರೆಗೆ ಆಸ್ಪತ್ರೆ ಕರ್ಕೊಂಡು ಹೋಯ್ತಿದ್ದೀರಾ ಅಲ್ವೇ, ಅದಕ್ಕೆ ಇನ್ನೊಂದು ಥ್ಯಾಂಕ್ಸ್. ನೋಡು, ನನ್ಗೇನ್ ಬೇಕಾಗಿಲ್ಲ ನಿನ್ ಥ್ಯಾಂಕ್ಸು. ಅಮ್ಮಮ್ಮಂಗ್ ಮಾತು ಕೊಟ್ಟಿದ್ಕೆ ನಿನ್ನ ಪರೀಕ್ಷೆ ಕರ್ಕೊಂಡೋದೆ. ಅಪ್ಪಯ್ಯ ಹೇಳಿರೋದಕ್ಕೆ ನಿನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಟಯ್ಯ, ಇನ್ನೇನಿಲ್ಲ. ಕಾರಣ ಏನೇ ಇರ್ಬೋದು ಗೌಡ್ರೆ, ಆದ್ರೆ ನೀವು ನನ್ನ ಜೊತೆ ನಿಂತಿದ್ದೀರಾ ಅಲ್ವೇ, ಅದಕ್ಕೆ ಹೇಳಿದ್ದು. ನೀನ್ ಹೇಳ್ಬೇಕಾಗಿರೋದು ಹೇಳಾಯ್ತು ತಾನೆ. ಬಿಡು ಗಾಡಿನ, ಇಲ್ಲಿಂದ ಓಡು. ಅದ್ಯಾಕೆ ಯಾವಾಗ್ಲೂ ಮುಖ ಗಂಟ ಹಾಕೊಂಡಿರ್ತೀರಾ? ಅದ್ನೇ ಹೊಸಿ ನಕ್ ನಗ್ತಾ ಹೇಳ್ದೆ ಆಗಕ್ಕಿಲ್ವೇ? ನಂಗ್ ಮಾತಾಡಕ್ ಬರೋದೇ ಹಿಂಗೆ ಕಣಂತೆ. ಬಿಡು ಗಾಡಿನ. ಅದ್ ಹಂಗಲ್ಲ ಗೌಡ್ರೆ. ಏಯ್, ಹೋಗು ಅಂತ ನಿಂಗ್ ತಾನೇ ಹೇಳ್ತಾ ಇರೋದು. ಹೋಗಿಲ್ಲಿಂದ. ಅದ್ಯಾಕ್ ಒಳ್ಳೆ ಕಟ್ರು ಕಡ್ದಿರೋರಂಗ ಆಡಿರಿ? ಒಯ್ತೀನಿ ಬಿಡಿ, ಜಾಗ ಬಿಡಿ. ದಾರಿ ಇಲ್ವಾ ಅಲ್ಲಿ? ಇದೇ ಕಣ್ತಮ್ಮ, ಅದಕ್ಕೆ ಮುಂದ್ಮೇಲೆ ಹಂಗ್ ರೇಗಾಡ್ತಾ ಇದ್ದೆ. ಏಯ್, ಅದ್ಯಾರೋ ಕಂಡು ಕಂಡು ಗಂಡ ಹೆಣ್ಣು ಅಂತ ಕೇಳಿರಂತೆ ನಿನ್ನಂತವ್ರು. ಎಲ್ಲ ಗೊತ್ತಿದ್ರು ನನ್ನ ಹತ್ರ ಬಂದ್ ಕೇಳಿ. ಅಲ್ಲ ಅಣ್ತಮ್ಮ, ಇನ್ನ 8 ದಿವಸ ಅಂತ ಅದಕ್ಕೆ ಮುಂದ್ಮೇಲೆ ಹಿಂಗೆ ಕೋಪ ಮಾಡಿಕೊಂಡಿದ್ದೆ. ಹಳೇದ್ನೆಲ್ಲ ಮರೆಯಕ್ಕಾಗಕ್ಕಿಲ್ವೇ? ಯಾವ್ದ್ಲ ಹಳೆ ವಿಷಯ ಕೊಟ್ಲೆ? ಅವಳು ಮಾಡಿರೋ ತೆಪ್ನ ನನ್ ಕೈಲಿ ಮರೆಯಕ್ ಸಾಧ್ಯನೇ ಇಲ್ಲ ಕಳ್ಳ. ನೋಡು ಅಣ್ತಮ್ಮ, ಈ ದ್ವೇಷ ಅನ್ನೋದು ಒಂಥರ ಸುಜ್ ಬಿಸ್ಲಿದ್ದಂಗೆ. ಅದು ಹೆಂಗ್ ರವ ರವ ಅಂತ ಹೊಡೆದ್ರೆ ಈ ಕೆರೆ ನೀರ್ ಖಾಲಿ ಆಯ್ತದೋ, ಹಂಗೆ ಪಿರುತಿನ ಖಾಲಿ ಮಾಡಿ ಮನ್ಸಲ್ಲಿರೋ ಕೋಪನ ಜಾಸ್ತಿ ಮಾಡ್ಬಿಡ್ತದೆ. ಹಂಗೆ ಕೊನೆ ಗಂಟ ಹಿಂಗೆ ಇರಂಗ್ ಮಾಡ್ಬಿಡ್ತದೆ. ಅದ್ರಲ್ಲಿ ಯಾವ ಅನುಮಾನನೂ ಬೇಡ ಕಣ್ಲಕ್ ಕೊಟ್ಲೆ. ಕಡೆ ತನ್ಕನು ನಾನು ಹಿಂಗೆ ಇರ್ತೀನಿ. ಹಂಗಾರೆ ಅದಕ್ಕೆ ಮಾಡಿರೋ ತಪ್ಪಿಗೆ ಕ್ಷಮೆನೇ ಇಲ್ವೇ? ಗೊತ್ತಿಲ್ಲ ಕಣ್ಲಕ್ ಕೊಟ್ಲೆ. ಅಂತ ಒಂದಿನ ಬಂದ್ರು ಬರ್ಬೋದು. ಅದಕ್ಕೆ ಪವಾಡನೆ ನಡಿಬೇಕು. ಅದೇನ್ ಪವಾಡ ನಡಿಬೇಕು ಹೇಳು ಅಣ್ತಮ್ಮ. ಏನಿಲ್ಲ ಕಣ್ಲಕ್ ಕೊಟ್ಲೆ. ನಮ್ಮ ಅಪ್ಪಯ್ಯನಂತ ಬಂದು ಅವಳನ್ನ ನಾನು ಕ್ಷಮಿಸಿದೀನಿ ಕಣ್ಲ ಮಗ, ನೀನು ಅವಳನ್ನ ಕ್ಷಮಿಸಿ ಸಂತೋಷವಾಗಿ ಬಾಳು ಅಂತ ನಂತವ್ ಹೇಳ್ಬೇಕು. ಆ ಒಂದಿನ ಬರಗಂಟ ಅವಳ ವಿಷಯದಲ್ಲಿ ನಾನು ಹಿಂಗೆ ಇರೋದು. ರೀ, ಮಾತ್ರ ತಕೊಳ್ಳಿ.
ಮಾನ, ನನಗೇನು ಬೇಕು ಏನು ಬೇಡ ಅಂತ ಎಲ್ಲ ನೀನೇ ನೋಡ್ಕೋತಿ. ನನಗೋಸ್ಕರ ಎಷ್ಟು ಶ್ರಮ ಪಡ್ತಿ. ನೀನು ನನಗೆ ಸಿಕ್ಕಿರೋ ವರ. ರೀ, ಒಬ್ರು ಹೆಂಡ್ರಾಗಿ ನಾನು ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ ಆಟಯ್ಯ. ನೋಡ್ಮಾನ, ಒಬ್ಬ ಗಂಡಸ್ಗೆ ಒಂದು ಹೆಣ್ಣು ಜೊತೆ ಆಗಿದ್ರೆ ಅವನ ಜೀವನ ಚೆಂದಾಗಿರ್ಬೋದು. ಆದರೆ ನನಗೆ ನನ್ನ ಭದ್ರಂದೇ ಚಿಂತೆ ಆಗ್ಬಿಡದೆ ಮೋನ. ಅವನಿಗೆ ನನ್ನ ಮೇಲಿರೋ ಗೌರವ ಪ್ರೀತಿನೇ ಅವನು ಒಂಟಿ ಮಾಡಿಬಿಡೋದೇನೋ. ಅದಕ್ಕೋಸ್ಕರ ಅವನು ಸ್ಯಾನೆ ಕಷ್ಟಪಡ್ತಾವನೇ ಅನ್ನಿಸ್ತದೆ. ಅಪ್ಪಯ್ಯ, ಏ ಭದ್ರಾ, ಬಾರ್ಲಾ. ಅಪ್ಪಯ್ಯ, ಮಹಿಳಾ ಸಂಘದವ್ರಿಗೆ ಹೊಸಿ ಕಾಸು ಕೊಡ್ಬೇಕಾಗಿತ್ತು. ಅದಕ್ಕೆ ಲೆಕ್ಕಾಚಾರ ಚೆಕ್ ಬರ್ದಿಟ್ಟವ್ರೆ. ನಾನೊಂದ್ಕಿತ ನೋಡೀನಿ, ನೀನೊಂದ್ಕಿತ ನೋಡ್ಬಿಟ್ಟು ಸೈನ್ ಮಾಡಿಕೊಟ್ರೆ ಅವ್ರಿಗೆ ಬ್ಯಾಂಕಿಂದ ದುಡ್ಡು ತಂದು ಕೂಡ ಕೇಳ್ಬಿಡ್ತೀನಿ. ನೀನು ನೋಡಿದ್ಮೇಲೆ ನಾನೇನಿಲ್ಲ ನೋಡೋದು. ಕೊಳ್ಳ ಇಲ್ಲಿ ಸೈನ್ ಮಾಡಿ ಇಟ್ಟಿರ್ತೀನಿ. ಯಾಕ್ಲಾ ನಿಂತ್ಬಿಟ್ಟೆ? ಏನಾದರೂ ಮಾತಾಡ್ಬೇಕೆ? ಹ್ಞೂ ಅಪ್ಪಯ್ಯ. ಬಾ. ಹೇಳ. ಅಪ್ಪಯ್ಯ, ನಾನು ಅವಳನ್ನ ಇಷ್ಟಪಟ್ಟೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಸ್ತಿ ಅಂತಸ್ತು ಅನ್ನೋದು ನೋಡ್ದೆಯಾ ಅವಳು ಕೊಟ್ಟೆ ನನಗೆ ಮದುವೆ ಮಾಡಿಸ್ದೆ. ಆದ್ರೆ ಅವಳು ನಿನ್ನ ಹೋಗಿ ಕಾರಣ ಆಗ್ಬಿಟ್ಲಲ್ಲಪ್ಪಯ್ಯ. ನನ್ನ ಪಿರೂತಿನೇ ನಿನ್ ಕಷ್ಟಕ್ಕೆ ಕಾರಣ ಆಯ್ತು ಅನ್ನೋದೊಂದು ಬಿಟ್ರೆ ನನ್ಗಿನ್ ಯಾವ ನೋವು ಇಲ್ಲ ಅಪ್ಪಯ್ಯ. ನೋಡ್ಲ ಮಗ, ಮನಸ್ಸೊಳಗಡೆ ನೀನು ಹೆಂಡ್ರ ಮೇಲೆ ಪ್ರೀತಿ ಮಾಡಿಕೊಂಡು ನನಗೋಸ್ಕರ ಅವಳನ್ನ ದೂರ ಮಾಡ್ಕೋತಾ ಇದ್ರೆ ಧಾರಾಳವಾಗಿ ಹೇಳ. ಇಲ್ಲ ಎಲ್ಲ ಮರೆತು. ಇಲ್ಲ ಅಪ್ಪಯ್ಯ, ಆ ಥರದ್ದೇನಿಲ್ಲ ಅಪ್ಪಯ್ಯ. ನೀನ್ ಯಾವತ್ತೂ ಹಂಗೆಲ್ಲ ಯೋಚನೆ ಮಾಡಕ್ ಹೋಗ್ಬಿಡ ಅಪ್ಪಯ್ಯ. ಅವಳಿಂದ ದೂರ ಆಗಿ ನಾನೇನು ನೋವು ಅನುಭವಿಸ್ತಾ ಇಲ್ಲ. ನನಗೆ ನೀನ್ ಮುಖ್ಯನೇ ಹೊರತು ಬೇರೆ ಯಾರು ಅಲ್ಲ ಅಪ್ಪಯ್ಯ. ಈ ಪಿರುತಿಗೆ ನನ್ಗೇನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಮಗ. ಯಾಕೋ ಗೊತ್ತ, ನಿಮ್ಮವ್ವ 2-3 ದಿವಸದಿಂದ ಕನಸ್ನಾಗ ಬಂದು ಮನೆಗೆ ಬರ್ತೀನಿ ಅಂತ ಅವಳೆ. ಯಾಕೆ ಹಿಂಗಾಯ್ತಲ್ಲ ಅಂತ ಎದ್ದು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಆಮೇಲೆ ಅನ್ನಿಸ್ತು ಅವಳು ನನ್ನ ಎದುರುಗಡೆ ಕೂತ್ಕೊಂಡು ನನಗೆ ಹೇಳ್ತಾವಳೆ ಅಂತ. ನನಗೆ ಯಾಕೋ ಅವಳು ನಿನ್ನ ಮಗಳಾಗಿ ಮನೆಗೆ ಬರ್ತಾಳೆ ಅಂತ ಅನ್ನಿಸ್ತಾ ಐತೆ ಮಗ. ಈಗ ನಿಮ್ಮವ್ವನೇ ನಿನ್ನ ಮಗಳಾಗಿ ಹುಟ್ಟು ಬರ್ತಾಳೆ. ಅವಳನ್ನ ಎತ್ಕೊಂಡು ಆಡ್ಸು ಮಗ. ಅಪ್ಪಯ್ಯ, ಅವ್ವನೇ ನನ್ನ ಮಗಳಾಗಿ ಹುಟ್ಟು ಬರ್ತಾಳೆ ಅಂತಂದ್ರೆ ನನ್ಗೆ ಅದಕ್ಕಿಂತ ಸಂತೋಷ ಬೇರೆ ಇನ್ನೇನೈತಪ್ಪಯ್ಯ.